ಆಗುತ್ತೆ. ಕೆಲವು ಕೇಳ್ತಾರೆ ನಾವು ರೆಗ್ಯುಲರು ನೀವು ಓಪನ್ ಹಂಗೆ ಇಲ್ಲ, ಎರಡೂ ಒಂದೇ, ಬೇರೆ ಬೇರೆ ಏನಿಲ್ಲ. ಜಾಬ್ ಅಪ್ಲಿಕೇಶನ್ ಹಾಕ್ತಾರೆ, ಇಬ್ಬರು ಕನ್ಸಲ್ಟ್ ಮಾಡಬೇಕು ಕ್ವಾಲಿಫಿಕೇಶನ್ ಮೇಲೆ. ಜೊತೆಗೆ ಓಪನ್ ಸ್ಟೂಡೆಂಟ್ಸ್ ಆಗಲಿ ಎರಡೂ ಪದವಿಗಳು ಒಂದೇ ಅಂತ ಹೇಳಿ ಅಧಿಕೃತವಾದಂಥ ಒಂದು ಆರ್ಡರ್ ಇದೆ. ದಯಮಾಡಿ ಎಲ್ಲರಿಗೂ ಕೂಡ ಇದನ್ನ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವಾಗ ನಮಗೆ ರೂರಲ್ ಕ್ಯಾಂಪ್ ಸ್ಟಾರ್ಟ್ ಆಗಿ ಇದು 5ನೇ ದಿನ. ಈಗ ಆಲ್ರೆಡಿ 4 ದಿನದ ವೀಡಿಯೋಸ್ನ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಆ ವೀಡಿಯೋಸ್ನ ನೋಡಿ. ಇವತ್ತು 5ನೇ ದಿನ ಆಗಿದೆ. ಇವತ್ತು ಲಾಸ್ಟ್ ಡೇ ನಮ್ಮ ರೂರಲ್ ಕ್ಯಾಂಪು. ಸೊ ಇವತ್ತು ಲಾಸ್ಟ್ ಡೇನಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಸ್ ಯೂಶುವಲ್ ನಮ್ಮ ರೂರಲ್ ಕ್ಯಾಂಪ್ 10 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಸೊ ನಾನು ಕೂಡ ಅದೇ ಟೈಮ್ಗೆ ಹೋದ ತಕ್ಷಣ ನಮಗೆ ಫಸ್ಟ್ ಟಾಸ್ಕ್ ಏನು ಕೊಟ್ಟಿದ್ದು ಅಂತಂದರೆ, ಈಗ ಲಾಸ್ಟ್ 2 ಡೇಸಲ್ಲಿ ನಾವೇನು ಡೇಟಾ ಕಲೆಕ್ಟ್ ಮಾಡ್ದೋ ಆ ಡೇಟಾ ಎಲ್ಲನೂ ಒಂದು ಕಡೆ ಸೇರಿಸಿ ಅದನ್ನ ಡೇಟಾ ರಿಪೋರ್ಟ್ ರೆಡಿ ಮಾಡಬೇಕಿತ್ತು. ಸೊ ಎಲ್ರಿಗೂ ಕೂಡ ನಮ್ಮ ಫಸ್ಟ್ ಗ್ರೂಪ್ ವೈಸ್ ಮಾಡಿರಲ್ಲ, ಆ ಗ್ರೂಪ್ ವೈಸು ಸಪ್ರೇಟ್ ಡೇಟಾ ಸಪ್ರೇಟ್ ರೆಡಿ ಮಾಡಿ ಅಂತ ಹೇಳಿದರು. ಎಲ್ಲರೂ ಕೂಡ ಡೇಟಾ ರಿಪೋರ್ಟ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಡೇಟಾ ರಿಪೋರ್ಟ್ನ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ಸುಖೇಶ್ ಸರ್ ನಮಗೆ ಕ್ಲಾಸ್ ತೊಗೊಂಡು ನೀಟಾಗಿ ಹೇಳ್ಕೊಟ್ರು. ಪ್ರತಿಯೊಂದಕ್ಕೂ ಒಂದೊಂದು ಕೋಡ್ ಇರುತ್ತೆ, 1, 2 ಅಂತ. ಸೊ ಆ ಕೋಡ್ಗಳನ್ನ ಬರೆದ್ಬಿಟ್ಟು ಒಂದು ದೊಡ್ಡ ರಿಪೋರ್ಟ್ನ ರೆಡಿ ಮಾಡಬೇಕಿತ್ತು. ನಾವು ಸಪ್ರೇಟ್ ಗ್ರೂಪು ನಮ್ಮ ರಿಪೋರ್ಟ್ನ ನಾವು ರೆಡಿ ಮಾಡಬೇಕಿತ್ತು. ನಾವು ನಮ್ಮ ಗ್ರೂಪಲ್ಲಿ 10 ಜನ ಇದ್ದೋ, ಒಬ್ಬೊಬ್ರದ್ದು 5 ಡಾಟಾ ಅಂತಂದ್ರೂ ಆಲ್ಮೋಸ್ಟ್ 50 ಡಾಟಾನ ಎಲ್ಲನೂ ಸೇರಿ ಈ ಥರ ಒಂದು ಡಾಟಾ ರೆಡಿ ಮಾಡಬೇಕಿತ್ತು. ನಮಗೆ ಈ ಡಾಟಾ ರೆಡಿ ಮಾಡೋದು ತುಂಬ ಟೈಮ್ ತೊಗೊಳ್ತು. ಯಾಕಂದರೆ ಪ್ರತಿಯೊಂದು ಡಾಟಾನೂ ಕೂಡ ನಾವು ಸಪ್ರೇಟ್ ರೆಡಿ ಮಾಡಿ ಈ ಥರ ದೊಡ್ಡ ಡಾಟಾ ರೆಡಿ ಮಾಡಬೇಕಿತ್ತು. ಪ್ರತಿಯೊಬ್ಬರು ಕೂಡ ಒಂದೊಂದು ಗ್ರೂಪ್ ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಬೇಗ ಮಾಡ್ದೋ, ನಮ್ಮದು ಕೂಡ ಡಾಟಾ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಇಷ್ಟು ಜನ ಮಾಡಿರೋದ್ರಲ್ಲಿ ನಮ್ಮದೇ ಬೆಸ್ಟ್, ಚೆನ್ನಾಗಿ ಮಾಡಿದಿರೋ ಡಾಟಾ ಅನ್ನೋದನ್ನು ಕೂಡ ನಮಗೆ ನಮ್ಮ ಸುಖೇಶ್ ಸರ್ ಹೇಳಿದ್ರು. ಸೊ ಅದನ್ನು ಕೇಳಿ ನಮಗೂ ಕೂಡ ಖುಷಿ ಆಯಿತು. ನಮ್ಮ ಡೇಟಾ ರಿಪೋರ್ಟ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಮಗೆ ಲಂಚ್ ಅವರ್ ಟೈಮ್ ಆಗಿತ್ತು. ಸೊ ಇವತ್ತು ಲಾಸ್ಟ್ ಡೇ ಅಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ರಿಗೂ ಊಟ ಪಾರ್ಸಲ್ ತೊಗೊಂಡು ಬಂದ್ಬಿಟ್ಟು ಲಂಚ್ ಟೈಮ್ ಮುಗಿಸ್ಕೊಂಡು ಡೇ 1 ಕ್ಯಾಂಪ್ ಸ್ಟಾರ್ಟ್ ಆದಾಗ ಯಾರಿಗೂ ತುಂಬ ಪರಿಚಯ ಇರಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು. ಸೊ ಡೇ 5 ಆಗೋ ಅಷ್ಟರಲ್ಲಿ ಎಲ್ಲರೂ ಕೂಡ ಫ್ರೆಂಡ್ಸ್ ಆಗಿ ಹೋಗಿದ್ರು. ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದು ನಮಗೆಲ್ರಿಗೂ ಕೂಡ ಖುಷಿ ಆಯಿತು. ಎಲ್ಲರದು ಊಟ ಮುಗೀತು. ಊಟ ಮುಗಿದ ತಕ್ಷಣ ಡೇಟಾ ಎಲ್ಲಾನು ಸಬ್ಮಿಟ್ ಮಾಡ್ದೋ, ಡೇಟಾ ರಿಪೋರ್ಟ್ ಎಲ್ಲ. ಆ ಡೇಟಾ ರಿಪೋರ್ಟ್ ಎಲ್ಲ ಸಬ್ಮಿಟ್ ಆದಮೇಲೆ ನಮಗೆ ಮಧ್ಯಾಹ್ನ ಇದ್ದಂಥ ಪ್ರೋಗ್ರಾಮ್ ಸಮಾರಂಭ ಅಂದರೆ ನಮಗೆ ಇವತ್ತು 5th ಡೇ ಆಗಿರೋದ್ರಿಂದ ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಎಂಡ್ ಮಾಡಬೇಕಿತ್ತು. ಸೊ ಇದಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶಿವಪ್ಪ ಸರ್, ಹಿರಿಯ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯದಿಂದ, ಹಾಗೂ ಪ್ರೊಫೆಸರ್ ವಿರೂಪಾಕ್ಷಯ್ಯ ಅಧ್ಯಕ್ಷರು ಹಣಕಾಸು ವಿಭಾಗ, ಮತ್ತು ಪುಟ್ಟಸ್ವಾಮಿ ಅವರು ಅಧ್ಯಕ್ಷರು, ಇವರು ಕೂಡ ಹಣಕಾಸು ವಿಭಾಗ. ಜೊತೆಗೆ ಪ್ರೊಫೆಸರ್ ಸುರೇಶ್ ಸರ್, ಸಹಾಯಕ ಕುಲಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು, ಜನ ಕೂಡ ಅತಿಥಿಗಳಾಗಿ ಸ್ವಾಗತಿಸಲು ಪ್ರಾರ್ಥನಾ ಗೀತೆಯೊಂದಿಗೆ ಈ ಒಂದು ವೇದಿಕೆ ಮೇಲೆ ಬರಲಿದ್ದಾರೆ ನೇತ್ರಾವತಿ ಮತ್ತು ದಿವ್ಯಾರವರು. ಅವರನ್ನ ಸ್ವಾಗತಿಸಿ. ಸಮಾಜ ಕಾರ್ಯ ಗ್ರಾಮೀಣ ಶಿಬಿರ 2024 MS ಡ್ಯೂಟಿ ಸೊಲ್ಯೂಷನ್ ಜುಲೈ 23-24ನೇ ಅವಧಿಯ ಸಮಾರೋಪ ನುಡಿ ಭಾಷಣಕಾರರಾದಂಥ ಪ್ರೊಫೆಸರ್ ಶಿವಪ್ಪ, ಹಿರಿಯ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಇವರಿಗೆ ಸ್ವಾಗತ.
ದೇವರ ಗಾಯನದ ಪ್ರಾರ್ಥನೆ ಮುಗಿದ ನಂತರ ಬಂದಂಥ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ನಂತರ ಈ 5 ದಿನದ ಗ್ರಾಮೀಣ ಶಿಬಿರದ ಕುರಿತು ಪ್ರಶಿಕ್ಷಣಾರ್ಥಿಗಳಿಂದ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಸೂಚಿಸಲಾಯಿತು. ಈ 5 ದಿನದ ಗ್ರಾಮೀಣ ಶಿಬಿರದ ಕುರಿತು ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಹಂಚಿಕೊಂಡ್ರು. ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ನಾನು ಅದನ್ನು ಹಾಕಿಲ್ಲ. ಸೊ ಆ ವಿಡಿಯೋ ಕಂಪ್ಲೀಟ್ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ, ಅಲ್ಲಿ ನೀವು ಫುಲ್ ವಾಚ್ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡ ನಂತರ ಬಂದಂತಹ ಅತಿಥಿಗಳು ತಮ್ಮ ಭಾಷಣವನ್ನು ಶುರು ಮಾಡಿದರು. ಸೊ ಅವರು ಕೂಡ ನಮ್ಮ ಈ 5 ದಿನದ ಕ್ಯಾಂಪ್ ಬಗ್ಗೆ ಮತ್ತು ನಮ್ಮ KSOನಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ MSW ಬ್ಯಾಚ್ ರೂರಲ್ ಕ್ಯಾಂಪ್ ಮಾಡಿರೋದು ಮತ್ತು ಇದ್ರ ಬಗ್ಗೆ ಅವರ ಅನಿಸಿಕೆ ಮತ್ತು ಅನುಭವ, ಇದ್ರ ಜೊತೆಗೆ ನಮಗೆ ಮೈಸೂರು ಯೂನಿವರ್ಸಿಟಿಯಿಂದ ಕೂಡ ಸರ್ ಬಂದಿದ್ದರು. ಅವರು ಕೂಡ ಅವರು ರೆಗ್ಯುಲರ್ ಕಾಲೇಜುಗಳಲ್ಲಿ ಯಾವ ರೀತಿ ಕ್ಯಾಂಪ್ ಇರುತ್ತೆ ಮತ್ತು ಇಲ್ಲಿ ಯಾವ ರೀತಿ ಕ್ಯಾಂಪ್ ನಡೀತಾ ಇದೆ ಮತ್ತು ಅವ್ರು ಈ ಕ್ಯಾಂಪನ್ನು ನೋಡಿ ತುಂಬ ಖುಷಿಪಟ್ಟರು. ಅವರು ಕೂಡ ಏನು ಮಾತಾಡಿದ್ದಾರೆ ಅನ್ನೋದನ್ನು ನಾನು ಸಪ್ರೇಟ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಅವರು ತಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಕೂಡ ಎಲ್ಲ ಹೇಳಿದ್ದಾರೆ. ಸೊ ಇಲ್ಲಿ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಆ ವಿಡಿಯೋಗಳನ್ನ ಸಪ್ರೇಟ್ ಇನ್ನೊಂದು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ನು ಕೂಡ ನೀವು ಚೆಕ್ ಮಾಡ್ಬೋದು. ಬಂದಂಥ ಅತಿಥಿಗಳು ತಮ್ಮ ಭಾಷಣಗಳನ್ನು ಮುಗಿಸಿದ ನಂತರ ಗುಂಜಾಲ್ ಸರ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೆಲ್ಫ್ ಇಂಟ್ರಡಕ್ಷನ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವ್ಯಾವ ಕ್ಷೇತ್ರಗಳಿಂದ ಮತ್ತು ಯಾವ್ಯಾವ ಜಿಲ್ಲೆಗಳಿಂದ ಬಂದಿದ್ದಾರೆ ಅನ್ನೋದನ್ನು ಎಲ್ಲರೂ ಕೂಡ ಅತಿಥಿಗಳ ಮುಂದೆ ಅವರ ವಿವರಗಳನ್ನು ಹಂಚ್ಕೊಂಡ್ರು. ನಮಸ್ಕಾರ, ನನ್ನ ಹೆಸರು ಮಹಾದೇವನಕ್ಕೆ ಅಂತೇಳಿ. ನಾನು ಸಾರ್ವಜನಿಕ ಆಸ್ಪತ್ರೆ ಸರದಿಯಲ್ಲಿ ಆಪ್ತ ಸಮಾಲೋಚಕರಾಗಿ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನು ನಂಜನಗೂಡಿಂದ ಬಂದಿದ್ದೀನಿ. ನಾನು ಮೈಸೂರಿನ ವಿಜಯನಗರದಲ್ಲಿರುವ ಸಿಲ್ವಾಯಿತ ಶ್ರೀ ವೃದ್ಧಾಶ್ರಮದಲ್ಲಿ ನಾನು ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ, ಬೆಳಗಾವಿಯಿಂದ ಬಂದಿದ್ದು. ನಾನು ಗ್ರಾಮ ಪಂಚಾಯತಿಯಲ್ಲಿ SDI ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಕುಮಾರ್, ಮೈಸೂರಿನ. ನಾನು ರೈಲ್ವೆ ಇಲಾಖೆಯಲ್ಲಿ ಮೈಸೂರು ಅಶೋಕಾಪುರಂ ವರ್ಕ್ಶಾಪ್ ಕೆಲಸ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಕುಲಕರ್ಣಿ ಅಂತ. ನಾನು ದೇಶಪಾಂಡೆ ಫೌಂಡೇಶನ್ನಲ್ಲಿ ಮಾಸ್ಟರ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಚೇತನ ಕರ್ನಾಟಕ ಸಂಸ್ಥೆ, ಅದರಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಕೊನೆಯ ಕಾರ್ಯಕ್ರಮ ಯಾವುದು ಅಂತಂದರೆ ಸರ್ಟಿಫಿಕೇಟ್ ಇಶ್ಯೂ, ಪ್ರಮಾಣ ಪತ್ರ ವಿತರಣೆ. ಸೊ ಇಲ್ಲಿ ಯಾರೆಲ್ಲ ಕ್ಯಾಂಪ್ಗಳಿಗೆ, ಈ 5 ದಿನದ ಕ್ಯಾಂಪ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ರು ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರಮಾಣ ಪತ್ರ ಅಂದರೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋ ಪ್ರೋಗ್ರಾಮ್ ಇತ್ತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡಿದವ್ರಿಗೆ ಎಲ್ರಿಗೂ ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು. ನಾವು ಕೂಡ ಸರ್ಟಿಫಿಕೇಟ್ ಇಶ್ಯೂ ಸುಮಾ ಅಂತೇಳಿ ನಾನು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲ ಮುಗಿದ ನಂತರ ಬಂದಂಥ ಅತಿಥಿಗಳನ್ನು ಸ್ಮರಣಿಕೆಯನ್ನು ನೀಡುವ ನಮ್ಮ ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪಿತ್ತು. ನಮ್ಮ ಡೇ 5 ರೂರಲ್ ಕ್ಯಾಂಪ್ ಎಂಡ್ ಆಗೋ ಟೈಮ್ ಇತ್ತು. ಆ ಟೈಮಲ್ಲಿ ಎಲ್ಲರೂ ಕೂಡ ಒಂದು ನ್ಯೂಸ್ ಹೇಳಿದ್ರು ಗುಂಜಾಲ್ ಸರು. ಇಲ್ಲಿ ಅಟೆಂಡ್ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ರಿಗೂ ಕೂಡ ಖುಷಿ ಆಯಿತು. ಜೊತೆಗೆ ಎಲ್ರಿಗೂ ಕೂಡ ಅಲ್ಲೇ ಯಾರೆಲ್ಲ ಅಟೆಂಡ್ ಮಾಡಿದ್ರು ಎಲ್ರಿಗೂ ಕೂಡ ಅಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ರು ಸರ್ಟಿಫಿಕೇಟ್ನ. ಅಲ್ಲೇ ಎಲ್ರಿಗೂ ಇಶ್ಯೂ ಮಾಡಿದ್ರು. ಜೋಶಗಿ ಒನ್ಸ್ ಮೋರ್ ಡನ್.
ಈ ಸರ್ಟಿಫಿಕೇಟ್ ಇಶ್ಯೂ ಮಾಡಿರೋದು ಫೋಟೋಸ್ ಮತ್ತು ವೀಡಿಯೋಸು ನನ್ನ ಹತ್ರ ಇದೆ. ಅದನ್ನು ಕೂಡ ಇನ್ನೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಎಲ್ರಿಗೂ ಇಶ್ಯೂ ಮಾಡಿರೋದನ್ನ ನೀವು ಚೆಕ್ ಮಾಡ್ಕೋಬೋದು. ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಸೇರಿ ಲಾಸ್ಟ್ ಡೇ ಅಲ್ವಾ ಅಂದ್ಬಿಟ್ಟು ಕ್ಯಾಂಪಲ್ಲೇ ಸರ್ಗಳ ಜೊತೆ ಫೋಟೋಸ್ ತೆಗೆಸ್ಕೊಂಡು ಸೊ ಡೇ 5 ರೂರಲ್ ಕ್ಯಾಂಪ್ ಇವತ್ತಿಗೆ ಎಂಡ್ ಆಯಿತು. ನಾಳೆ ವೈವಾ ಇದೆ. ಸೊ ವೈವಾಗೆ ನಾವು ಪ್ರಿಪೇರ್ ಆಗಬೇಕಿತ್ತು, ಜೊತೆಗೆ ನಮ್ಮ ಡಾಕ್ಯುಮೆಂಟೇಷನ್ನು ಕೂಡ ರೆಡಿ ಮಾಡಬೇಕಿತ್ತು. ಸೊ ಅದಕ್ಕೆ ನಾನು ಗಾಳಿಪಟ ಪ್ರಿಂಟರ್ಸ್ಗೆ ಬಂದೆ. ಅಲ್ಲಿ ಪ್ರಿಂಟರ್ಸ್ಗೆ ಬಂದುಬಿಟ್ಟು ಫೋಟೋಸ್ ಎಲ್ಲ ಸ್ವಲ್ಪ ಪ್ರಿಂಟ್ ತೊಗೋಕಿತ್ತು. ಆಲ್ರೆಡಿ ನಾನು 4 ಡೇಸ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವತ್ತಿಂದ 5ನೇ ದಿನದ ರಿಪೋರ್ಟ್ ಬರೀಬೇಕಿತ್ತು. ಸೊ ಸಾಯಂಕಾಲ ಹೋಗಿ ಬರ್ಕೊಳ್ಳೋಣ, ಜಸ್ಟ್ ಫೋಟೋಸ್ ಪ್ರಿಂಟ್ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದೆ. 5 ಡೇಸ್ ರೂರಲ್ ಕ್ಯಾಂಪ್ ಏನಿತ್ತು ಅಷ್ಟು ಫೋಟೋಸ್ನು ಕೂಡ ಪ್ರಿಂಟ್ ತೊಗೊಂಡೆ, ನೀವು ನೋಡ್ಬೋದು. ಈ ಫೋಟೋಸ್ನ ನಾವು ನಮ್ಮ ರಿಪೋರ್ಟ್ನಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದು ಎಲ್ಲ ಫೋಟೋಸ್ನು ಪ್ರಿಂಟ್ ತೊಗೊಂಡಾದ್ಮೇಲೆ ಮತ್ತೆ ಹೋಗಿ ರಿಟರ್ನ್ ಮನೆಗೆ 5ನೇ ದಿನದ ರಿಪೋರ್ಟ್ನ ಕಂಪ್ಲೀಟ್ ಮಾಡಿಬಿಟ್ಟು ಡೇ ವೈಸ್ ರಿಪೋರ್ಟ್ನ ರೆಡಿ ಮಾಡಿದೆ. ಡೇ 5 ರಿಪೋರ್ಟ್ ನಾನು ಇನ್ನೂ ಬರೆದಿರಲಿಲ್ಲ, ಇವಾಗ ತಾನೇ ಕ್ಲಾಸಸ್ ಮತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಸೊ ಈ ಫೋಟೋಸ್ ಎಲ್ಲ ಪ್ರಿಂಟ್ ತೊಗೊಂಡೋದ್ರೆ ಮನೇಲಿ ಕೂತ್ಕೊಂಡೋಗಿ ರೆಡಿ ಮಾಡ್ಕೋಬೋದು, ಮತ್ತು ಬೆಳಿಗ್ಗೆ ಬಂದು ಸಾಫ್ಟ್ ಬೈಂಡ್ ಮಾಡಿ ವೈವಾ ಅಟೆಂಡ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗಲೇ ಫೋಟೋಸ್ ಎಲ್ಲ ಪ್ರಿಂಟ್ ತೊಗೊಂಡು ಮನೆಗೆ ಹೋದೆ. ಇವತ್ತಿಗೆ ನಮ್ಮ ಡೇ 5 ವಿಡಿಯೋ ಕಂಪ್ಲೀಟ್ ಎಂಡ್ ಆಗ್ತಾ ಇದೆ. ಮತ್ತು ನಾಳೆ ವೈವಾ ಇದೆ, ವೈವಾ ದಿನ ಎಲ್ಲರನ್ನು ಭೇಟಿ ಮಾಡೋಣ. ಇವತ್ತಿನ ಡೇ 5 ರಿಪೋರ್ಟ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಾನು ಬರೆದಾಗಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಫಸ್ಟು ಕ್ಯಾಂಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 5 ದಿನ ಇದೆಯಲ್ಲಪ್ಪ ಕ್ಯಾಂಪು, ಯಾವ ರೀತಿ ಅಟೆಂಡ್ ಮಾಡೋದು, ವರ್ಕೆಲ್ಲ ಲೀವ್ ಹಾಕಿ ಅಂತ ಅನ್ನಿಸ್ತಾ ಇತ್ತು. ಸೊ 5 ದಿನ ಯಾವ ರೀತಿ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಸೊ 5ನೇ ದಿನ ಕಂಪ್ಲೀಟ್ ಆಗೋ ಟೈಮಲ್ಲಿ ಬೇಜಾರಾಯಿತು, ಇನ್ನೊಂದೆರಡು ದಿನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಸೊ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನಿ KSOIನ ಹೊಸ ಮಾಹಿತಿಗಳು ಅಪ್ಡೇಟ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಈ 5 ದಿನದ ಕ್ಯಾಂಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.